Breaking news that's coming in right now. Jagdish Shettar joins the Bharatiya Janata Party. Shettar rejoins BJP in the presence of former Chief Minister of the state, B.Y. Yediyurappa. B.S. Yediyurappa, in fact, is present over there alongside Jagdish Shettar as the former Chief Minister of the state, Jagdish Shettar, as you see on your screens right now, rejoins the Bharatiya Janata Party in the presence of B.S. Yediyurappa and Union Minister Bhupendra Yadav. Shettar, remember, had jumped ship to the Congress party ahead of the 2023 assembly elections in the state of Karnataka, but is back now in the BJP. संगठन के विस्तार के लिए मजबूती के साथ काम करेंगे। पुनः बहुत-बहुत स्वागत, धन्यवाद। मेरा पार्टी के हमारे बहुत ही वरिष्ठ नेता, पार्टी के संसदीय बोर्ड के सदस्य और कर्नाटक के पूर्व मुख्यमंत्री श्री B.S. येदियुरप्पा जी से आग्रह है कि मीडिया के साथियों को संबोधित करें। ಜಗದೀಶ್ ಶೆಟ್ಟರು ಹಿಂದೆ ಮುಖ್ಯಮಂತ್ರಿಯಾಗಿ ಪಕ್ಷದ ಅನೇಕ ಜವಾಬ್ದಾರಿಗಳನ್ನು ವಹಿಸಿಕೊಂಡು ದುಡಿದಂತ ಒಬ್ಬ ಹಿರಿಯ ವ್ಯಕ್ತಿ. ನಮ್ಮೆಲ್ಲ ಕಾರ್ಯಕರ್ತರ ಅಪೇಕ್ಷೆ ಇತ್ತು ಅವರು ವಾಪಸ್ ಬಿಜೆಪಿಗೆ ಬರಬೇಕು ಅಂತ ಹೇಳಿ. ಅದಕ್ಕಾಗಿ ಬೆಳಗ್ಗೆ ಗೃಹ ಸಚಿವ ಅಮಿತ್ ಶಾ ಜಿಯವರನ್ನ ನಾನು ಜಗದೀಶ್ ಶೆಟ್ಟರು ವಿಜಯೇಂದ್ರ ಎಲ್ಲರೂ ಭೇಟಿ ಮಾಡಿ ಅವರು ಸಹ ಬಹಳ ಸಂತೋಷದಿಂದ ಅವರನ್ನು ಬಿಜೆಪಿಗೆ ಸ್ವಾಗತ ಮಾಡಿ ಬರಬೇಕು ಅಂತ ಹೇಳಿದ್ರು. ಅದರಂತೆಯೇ ಇವತ್ತು ಬಿಜೆಪಿಗೆ ಸೇರಿದ್ದಾರೆ. ನಮ್ಮ ರಾಷ್ಟ್ರೀಯ ಅಧ್ಯಕ್ಷ ನಡ್ಡಾಜಿಯವರನ್ನು ಸಹ ಈಗ ನಾವು ಭೇಟಿ ಮಾಡ್ತಾ ಇದ್ದೇವೆ. ಬಹುಶಃ ಜಗದೀಶ್ ಶೆಟ್ಟರು ಬಿಜೆಪಿಗೆ ಸೇರಿದ್ರಿಂದ ಮತ್ತೊಮ್ಮೆ ಭಾರತೀಯ ಜನತಾ ಪಾರ್ಟಿಗೆ ಮಾನ್ಯ ಜಗದೀಶ್ ಶೆಟ್ಟರ್ನ ಸ್ವಾಗತ ಮಾಡುತ್ತೇನೆ. ಧನ್ಯವಾದಗಳು, ನಮಸ್ಕಾರ. ಭಾರತೀಯ ಜನತಾ ಪಾರ್ಟಿ ಭಾರತೀಯ ಜನತಾ ಪಾರ್ಟಿಯ ರಾಷ್ಟ್ರೀಯ ನಾಯಕರಾದಂಥ ಭೂಪೇಂದ್ರ ಯಾದವ್ಜಿ ಅವರೇ, ಭಾರತೀಯ ಜನತಾ ಪಾರ್ಟಿಯ ಹಿರಿಯ ನಾಯಕರಾದಂಥ ಮತ್ತು ಮಾಜಿ ಮುಖ್ಯಮಂತ್ರಿಗಳು, ನಮ್ಮೆಲ್ಲರ ನಾಯಕರಾದಂಥ ಮಾನ್ಯ B.S. ಯಡಿಯೂರಪ್ಪನವರೇ, ಕರ್ನಾಟಕ ರಾಜ್ಯದ ಬಿಜೆಪಿ ಅಧ್ಯಕ್ಷರಾದಂಥ ಆತ್ಮೀಯರಾದಂಥ B.Y. ವಿಜೇಂದ್ರ ಅವರೇ, ಇನ್ನೊಬ್ಬ ಬಿಜೆಪಿ ಮುಖಂಡರು ಕೇಂದ್ರ ಸಚಿವರಾದಂಥ ರಾಜೀವ್ ಚಂದ್ರಶೇಖರ್ ಅವರೇ, ಆತ್ಮೀಯ ಮಾಧ್ಯಮದ ಮಿತ್ರರೇ, ಇವತ್ತು ಬಹಳ ಒಂದು ಸಂತೋಷದ ಸಂಗತಿ. ನಾನು ಕಳೆದ ಅಸೆಂಬ್ಲಿ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿಯನ್ನು ರಾಜೀನಾಮೆ ಕೊಟ್ಟು ಕಾಂಗ್ರೆಸ್ ಪಾರ್ಟಿ ಜಾಯಿನ್ ಆದಂಥ ಸಂದರ್ಭದಲ್ಲಿ ಅಲ್ಲಿಂದ ಇಲ್ಲಿವರೆಗೆ ಕಳೆದ 8-9 ತಿಂಗಳಿಂದ ಕರ್ನಾಟಕದ ರಾಜ್ಯದ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರಿರ್ಬೋದು, ರಾಜ್ಯದಲ್ಲಿರುವಂಥ ಶಾಸಕರು, ಮಾಜಿ ಶಾಸಕರು ಮತ್ತು ಇನ್ನಿತರ ಮುಖಂಡರು ಮತ್ತು ನಮ್ಮ ರಾಜ್ಯದ ನಾಯಕರುಗಳು ಎಲ್ಲರ ಒಂದು ಅಪೇಕ್ಷೆ ಇತ್ತು, ಭಾರತೀಯ ಜನತಾ ಪಾರ್ಟಿಗೆ ನೀವು ಮರಳಿ ಬರಬೇಕು ಅನ್ನುವಂಥದ್ದು. ಮತ್ತು ರಾಷ್ಟ್ರೀಯ ನಾಯಕರು ಸಹಿತ ಇವತ್ತು ಬರಬೇಕನ್ನುವಂಥ ಒಂದು ಆಶೆಗಳನ್ನು ವ್ಯಕ್ತಪಡಿಸಿದಾಗ ಇವತ್ತು ಬೆಳಿಗ್ಗೆ It is a very happy day today. I resigned in the month of April 2023 ahead of Karnataka Assembly elections. And ever since I joined Congress, the supporters, BJP workers, as well as all leaders from Karnataka, as well as the national leaders, have asked me to come back to the party. And now I am here in Delhi. ಈಗ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಂತ ನಡ್ಡಾಜಿಯವರನ್ನು ಈಗ ಭೇಟಿ ಆಗ್ತೇವೆ. ಮತ್ತು ಈಗಾಗಲೇ ನಾನು ಭಾರತೀಯ ಜನತಾ ಪಾರ್ಟಿಗೆ ಮತ್ತೆ ಪುನರ್ ಇವತ್ತು ಇಲ್ಲಿ ಸೇರ್ಪಡೆ ಆಗ್ತಾ ಇರುವುದು ನನಗೆ ಒಂದು ಸಂತೋಷದ ಸಂಗತಿ. ಮತ್ತು ಬಹಳ ಮುಖ್ಯವಾಗಿ ಸದಸ್ಯನಾಗಿ ಕೆಲಸ ಮಾಡ್ತಿದ್ದೇನೆ. ಅದು ಕಾಂಗ್ರೆಸ್ ಪಕ್ಷದ big development and it's a big thing for me in my life. I'm so happy that I'm rejoining BJP party. Now we'll be meeting with JP Nadda and take this forward. ನಾನು ಫೋನಲ್ಲಿ ಮಾತಾಡಿದ್ದೇನೆ ಮತ್ತು ಈಗಾಗಲೇ ಇಮೇಲ್ ಮುಖಾಂತರ ಸದಸ್ಯತ್ವಕ್ಕೆ ನಾನು ಈಗಾಗಲೇ ರಾಜೀನಾಮೆಯನ್ನು ಕೊಟ್ಟಿದ್ದೇನೆ ಮತ್ತು ರಾಜೀನಾಮೆ ಎಕ್ಸೆಪ್ಟ್ ಮಾಡಬೇಕಂತೇಳಿ ನಾನು ಮಾನ್ಯ
ಸಭಾಪತಿ ಹೊರಟ್ಟಿಯವರನ್ನ ವಿನಂತಿ ಮಾಡ್ಕೊಂಡಿದ್ದೀನಿ. ಅದೇ ರೀತಿ I've already dialed the chairman of Legislative Council and said that I'll be tendering my resignation. I have also sent email resignation to the chairman and requested him to accept the resignation. ಮತ್ತು ಅಲ್ಲಿ ಸ್ವತಃ ಕಳಿಸುವಂಥ ವ್ಯವಸ್ಥೆ ನಾನು ಮಾಡ್ತಾ ಇದ್ದೇನೆ. ಆ ಹಿನ್ನೆಲೆಯಲ್ಲಿ ಇವತ್ತು ಭಾರತೀಯ ಜನತಾ ಪಾರ್ಟಿ ನಾನು ಸೇರ್ಪಡೆ ಆಗ್ತಾ ಇದ್ರೆ ಬಹಳ ಮುಖ್ಯವಾಗಿ ಇವತ್ತು ದೇಶದ ಮುಂದೆ ಇರುವಂಥದ್ದು, ದೇಶವನ್ನು ಒಗ್ಗೂಡಿಸುವಂಥದ್ದು, ದೇಶದ ರಕ್ಷಣೆ, Rejoining BJP party again, ಈ ಹಿನ್ನೆಲೆಯಲ್ಲಿ the important thing is ಕಳೆದ 10 the ವರ್ಷದಿಂದ development of the country ನಮ್ಮ ದೇಶದ and to join hands with the nationalist people. ಏನು ಭಾರತದ ಒಂದು ಪ್ರಗತಿಗೆ ಇಡೀ ಜಗತ್ತಿನಲ್ಲಿ ಭಾರತದ ಒಂದು ಶಕ್ತಿ ವೃದ್ಧಿಸಲಿಕ್ಕೆ ಏನು ಕೆಲಸ ಮಾಡಿದ್ದಾರೆ, ಅವರು ಮತ್ತೊಮ್ಮೆ ಪ್ರಧಾನಮಂತ್ರಿಗಳಾಗಬೇಕು, ಮತ್ತೊಮ್ಮೆ I want the Prime Minister Narendra Modi to become Prime Minister again. He's the person who has made India proud in the international arena, and again he should become the Prime Minister and make India great. ಪಾರ್ಟಿಗೆ ನಾನು ಮರು ಸೇರ್ಪಡೆ ಆಗ್ತಾ ಇದ್ದೇನೆ. ಹಾಗಾಗಿ ಇದರಿಂದ Therefore, ಬಹಳ ಒಂದು I am rejoining BJP party again today. ಅವರೆಲ್ಲರ ಒಂದು ಇಚ್ಛೆ ಆ ಹಿನ್ನೆಲೆಯಲ್ಲಿ ಇವತ್ತು ಸೇರ್ಪಡೆ ಆಗುವಂಥ ಕೆಲಸವನ್ನು ನಾನು ಮಾಡ್ತಾ ಇದ್ದೇನೆ ಮತ್ತು ಪಕ್ಷಕ್ಕೆ ನಿಷ್ಠವಾಗಿ ಕೆಲಸವನ್ನು ಮುಂದುವರಿಸ್ತೀನಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಬಯಸ್ತಾ ಇದ್ದೇನೆ. ಮತ್ತು Abide by BJP party and work according to party's instruction going forward. Bharatiya Janata Party and Bharatiya Janata Party earlier has given lot of responsibility on me, and because of some other issues, I went to the National Congress Party. And one thing, after that event, last 8-9 months, there is a lot of discussion in the Bharatiya Janata Party. Even Karnataka BJP leaders and workers from the ground level, everybody in so many occasions when they were meeting me in Karnataka, everybody asking, you come back to the BJP, you come back to the BJP. And for that purpose, I also responded, and even our leader, Manya Yediyurappa and State President Vijayendra ji and our national leaders, everybody, they wanted to come back BJP, and accordingly our workers feeling I am rejoining the BJP. And another important thing, under the leadership of Narendra Modi ji, last 10 years, where the Honorable Narendra Modi ji as a Prime Minister did lot of things for the strength of the India, and in a world international level, India has become a very powerful country under the leadership of Narendra Modi ji. So, with the belief of the Narendra Modi ji leadership, I am to strengthen, and Narendra Modi ji has to again become the Prime Minister of this India to strengthen the India. For that purpose, with that belief, I am rejoining the Bharatiya Janata Party. ಮತ್ತೊಂದು ವಿಚಾರವನ್ನು, ಈಗ ನಾನು ಹಿಂದೆ ಕಾಂಗ್ರೆಸ್ ಪಾರ್ಟಿಗೆ ಜಾಯಿನ್ ಆದಂಥ ಸಂದರ್ಭದಲ್ಲಿ ಅವರು ಸಹಿತ ಭಾಳ ಒಳ್ಳೆ ರೀತಿಯಿಂದ ಇವತ್ತು ನನಗೊಂದು ಗೌರವ ಸ್ಥಾನಮಾನ ಕೊಟ್ಟು ಅವರು ಒಳ್ಳೆ ರೀತಿಯಿಂದ ನಡ್ಕೊಂಡಿದ್ದಾರೆ. ಅದಕ್ಕಾಗಿ ರಾಜ್ಯದ ಕಾಂಗ್ರೆಸ್ ಪಾರ್ಟಿ ಅಧ್ಯಕ್ಷಂತ ಡಿ.ಕೆ. ಶಿವಕುಮಾರ್ ಆಗಲಿ ಮತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೂ ನಾನು ಧನ್ಯವಾದಗಳನ್ನು ಹೇಳ್ತೀನಿ. ಆ ಹಿನ್ನೆಲೆಯಲ್ಲಿ ಅವರು ಇಲ್ಲಿವರೆಗೆ ಸಹಕಾರ ಕೊಟ್ಟಿದ್ದಕ್ಕೂ ನಾನು ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. बहुत बहुत धन्यवाद आप सभी का, और बहुत ही कम समय में सभी आप इस पत्रकार वार्ता में शामिल हुए. आप लोगों का बहुत बहुत धन्यवाद. Okay, so that of course is the rejoining of former Chief Minister of the state of Karnataka, Jagdish Shettar, into the Bharatiya Janata Party. Just a few months ago, he had jumped ship to the Congress party after being denied a ticket by the BJP. Now he's back in the BJP fold. Sagai, my colleague, is joining me over this. Sagai, what is it likely? How is Jagdish Shettar now going to be accommodated in the Bharatiya Janata Party? There was negotiation between BJP state unit and Jagdish Shettar, and they have asked him to rejoin the party ahead of Lok Sabha elections. And so far, the BJP has not revealed what are the demands of Jagdish Shettar. But Jagdish Shettar has earlier said that he was been insulted, he was not informed that his ticket has been denied. However, he has joined Congress and lost elections from Hubballi Central ticket.
and he was being made MLC. Now again he is back to BJP. So far they have not revealed what are his demands, but Jagdish Shettar says that he has joined the party ahead of Lok Sabha election to strengthen the party in Hubballi. Okay. How big a boost is this for the BJP's campaign in Karnataka, Sagai? What sort of a standing does Mr. Shettar have today as far as Karnataka politics is concerned? If you notice, Jagdish Shettar is one of the tallest leaders amongst Lingayat community, and we have seen in the recent assembly election that he has lost because he quit the BJP party and joined Congress. And even the internal survey of BJP has clearly showed that people were not in favor of him because there was anti-incumbency against Jagdish Shettar in Hubballi. Yes, it will benefit BJP to an extent in gathering Lingayat votes, but still will not have a major impact on the vote bankers, especially in Hubballi area where he has recently lost the election in Karnataka Assembly election, which has concluded in 2023. Okay. So, Sagai there, of course, breaking it down for us. Jagdish Shettar, as you see in those pictures right now, rejoined the Bharatiya Janata Party just moments ago, being welcomed into the party by B.S. Yediyurappa, as well as Bhupendra Yadav, Union Minister, also B.Y. Vijendra, who's currently the state unit chief of the Bharatiya Janata Party, Rajiv Chandrasekhar, as well on the dais as Jagdish Shettar was welcomed back into the Bharatiya Janata Party. Remember, Jagdish Shettar was very, very miffed with this very same party, the Saffron Party, just a few months ago when the BJP denied him a ticket for the assembly elections. He had come all the way to Delhi, met with the BJP president as well, and despite that, he couldn't broker himself a ticket to go into the assembly elections. That's when he jumped ship into the Congress party. But the 68-year-old Jagdish Shettar has a long history of being associated with the Bharatiya Janata Party. He is also an RSS man, and now he's back in his parent party.